ಬಿಜೆಪಿಯಲ್ಲಿ ಬಾಣ ಬಾಡಿದಾಟ ಸ್ಫೋಟಗೊಂಡಿದೆ. ಯತ್ನಾಳ್ ವಿರುದ್ಧ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕಿಡಿಕಿಡಿಯಾಗಿದ್ದಾರೆ. ಅವರ ಟೀಮ್ನವರೇ ಸಿಎಂ ಆಗೋಕೆ ಹೇಗ್ ಸಾಧ್ಯ? ಅವರಿಗೇನು ರಾಜ್ಯಾಧ್ಯಕ್ಷ ಕೇಂದ್ರ ಸಮಿತಿ ಇಲ್ವಾ? ಇದು ಅಯೋಗ್ಯತನ ಅಂತ ಕಟ್ಟ ನಾಯ್ಡು ಕೆಂಡಾಮಂಡಲ ಆಗಿದ್ದಾರೆ. ರಿಪಬ್ಲಿಕನ್ ಎಡಕ್ಕೆ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ನಡೀತಾ ಇರೋದು ಒಂದು ಸಣ್ಣ ಗುಂಪು, ಏನೋ ಕೋಲಾಹಲ. ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತದೆ, ಅವರಲ್ಲೇ ಮುಖ್ಯಮಂತ್ರಿ ಆಗಕ್ಕೆ ಅವ್ರು ಯಾರು ಹೇಳೋದಕ್ಕೆ? ಏನು ಅಧಿಕಾರ ಇದೆ? ನಿಮಗೆ ಕಾನೂನು ಗೊತ್ತಿದೆಯಲ್ಲ ಯಾವ ರೀತಿ ನಡೀತದೆ ಅಂತೇಳಿ, ಮಾಧ್ಯಮದವ್ರಿಗೆ ಗೊತ್ತಿದೆಯಲ್ಲ. ಅವ್ರು ಹೇಳಿದ ಮಾತಿಗೆ ಯಾಕೆ ಮಾನ್ಯತೆ ಕೊಡ್ತೀರಿ? ಈಗ ನಾನು ಖಂಡಿತವಾಗಿ ಹೇಳ್ತೀನಿ, ಅವ್ರಿಗೆ ಯಾಕೆ ಮಾನ್ಯತೆ ಕೊಡಬೇಕು? ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ, ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ. ನಾನು ಹೋಗಿ ನಾಳೆ ಬೆಳಗ್ಗೆ ಚೀಫ್ ಮಿನಿಸ್ಟರ್ ಆದ್ರೆ ಅಂದರೆ ನೀವು ನಂಬ್ತೀರಾ? ನೀವು ಒಪ್ತೀರಾ? ನನ್ನ ಯೋಗ್ಯತೆ ಏನು? ನಾನು ಹೆಂಗೆ ಆಗಕ್ಕೆ ಸಾಧ್ಯನಾ? ಮತ್ತು ನನಗೆ ಹೈಕಮಾಂಡ್ ಇದೆಯಾ, ಇಲ್ಲ ರಾಜ್ಯಾಧ್ಯಕ್ಷರು ಇದೆಯಾ, ಎಲ್ಲ MLAಗಳಿದ್ದಾರ? ಹೆಂಗೆ ನಾನು ಹೇಳೋಕ್ಕಾಗುತ್ತೆ? ನಾನೊಬ್ಬ ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನನಗೆ ಅಧಿಕಾರ ಇಲ್ಲ, ಯೋಗ್ಯತೆಯೂ ಇಲ್ಲ. ಯಾರೇ ಹೇಳಿದ್ರು ಕೂಡ ಅವರು ಅಯೋಗ್ಯರು ಅಂತ ಲೆಕ್ಕ. ಅಲ್ಲಿ ನಡೀತಾ ಇರೋದು ಒಂದು ಸಣ್ಣ ಗುಂಪು, ಏನೋ ಕೋಲಾಹಲ. ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತದೆ, ಅವರಲ್ಲೇ ಮುಖ್ಯಮಂತ್ರಿ ಆಗಕ್ಕೆ ಅವ್ರು ಯಾರು ಹೇಳೋದಕ್ಕೆ? ಏನು ಅಧಿಕಾರ ಇದೆ? ರಾಜ್ಯ ಬಿಜೆಪಿಯಲ್ಲಿ ಬಾಣ ಬಾಡಿದಾಟ ಸ್ಫೋಟಗೊಂಡಿದೆ. ಯತ್ನಾಳ್ ವಿರುದ್ಧ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕಿಡಿಕಿಡಿಯಾಗಿದ್ದಾರೆ. ಅವರ ಟೀಮ್ನವರೇ ಸಿಎಂ ಆಗೋಕೆ ಹೇಗ್ ಸಾಧ್ಯ? ಅವರಿಗೇನು ರಾಜ್ಯಾಧ್ಯಕ್ಷ ಕೇಂದ್ರ ಸಮಿತಿ ಇಲ್ವಾ? ಇದು ಅಯೋಗ್ಯತನ ಅಂತ ಕಟ್ಟ ನಾಯ್ಡು ಕೆಂಡಾಮಂಡಲ ಆಗಿದ್ದಾರೆ. ರಿಪಬ್ಲಿಕನ್ ಎಡಕ್ಕೆ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ನಡೀತಾ ಇರೋದು ಒಂದು ಸಣ್ಣ ಗುಂಪು, ಏನೋ ಕೋಲಾಹಲ. ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತದೆ, ಅವರಲ್ಲೇ ಮುಖ್ಯಮಂತ್ರಿ ಆಗಕ್ಕೆ ಅವ್ರು ಯಾರು ಹೇಳೋದಕ್ಕೆ? ಏನು ಅಧಿಕಾರ ಇದೆ? ನಿಮಗೆ ಕಾನೂನು ಗೊತ್ತಿದೆಯಲ್ಲ ಯಾವ ರೀತಿ ನಡೀತದೆ ಅಂತೇಳಿ, ಮಾಧ್ಯಮದವ್ರಿಗೆ ಗೊತ್ತಿದೆಯಲ್ಲ. ಅವ್ರು ಹೇಳಿದ ಮಾತಿಗೆ ಯಾಕೆ ಮಾನ್ಯತೆ ಕೊಡ್ತೀರಿ? ಈಗ ನಾನು ಖಂಡಿತವಾಗಿ ಹೇಳ್ತೀನಿ, ಅವ್ರಿಗೆ ಯಾಕೆ ಮಾನ್ಯತೆ ಕೊಡಬೇಕು? ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ, ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ. ನಾನು ಹೋಗಿ ನಾಳೆ ಬೆಳಗ್ಗೆ ಚೀಫ್ ಮಿನಿಸ್ಟರ್ ಆದ್ರೆ ಅಂದರೆ ನೀವು ನಂಬ್ತೀರಾ? ನೀವು ಒಪ್ತೀರಾ? ನನ್ನ ಯೋಗ್ಯತೆ ಏನು? ನಾನು ಹೆಂಗೆ ಆಗಕ್ಕೆ ಸಾಧ್ಯನಾ? ಮತ್ತು ನನಗೆ ಹೈಕಮಾಂಡ್ ಇದೆಯಾ, ಇಲ್ಲ ರಾಜ್ಯಾಧ್ಯಕ್ಷರು ಇದೆಯಾ, ಎಲ್ಲ MLAಗಳಿದ್ದಾರ? ಹೆಂಗೆ ನಾನು ಹೇಳೋಕ್ಕಾಗುತ್ತೆ? ನಾನೊಬ್ಬ ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನನಗೆ ಅಧಿಕಾರ ಇಲ್ಲ, ಯೋಗ್ಯತೆಯೂ ಇಲ್ಲ. ಯಾರೇ ಹೇಳಿದ್ರು ಕೂಡ ಅವರು ಅಯೋಗ್ಯರು ಅಂತ ಲೆಕ್ಕ. ಅಲ್ಲಿ ನಡೀತಾ ಇರೋದು ಒಂದು ಸಣ್ಣ ಗುಂಪು, ಏನೋ ಕೋಲಾಹಲ. ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತದೆ, ಅವರಲ್ಲೇ ಮುಖ್ಯಮಂತ್ರಿ ಆಗಕ್ಕೆ ಅವ್ರು ಯಾರು ಹೇಳೋದಕ್ಕೆ? ಏನು ಅಧಿಕಾರ ಇದೆ? ರಾಜ್ಯ ಬಿಜೆಪಿಯಲ್ಲಿ ಬಾಣ ಬಾಡಿದಾಟ ಸ್ಫೋಟಗೊಂಡಿದೆ. ಯತ್ನಾಳ್ ವಿರುದ್ಧ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕಿಡಿಕಿಡಿಯಾಗಿದ್ದಾರೆ. ಅವರ ಟೀಮ್ನವರೇ ಸಿಎಂ ಆಗೋಕೆ ಹೇಗ್ ಸಾಧ್ಯ? ಅವರಿಗೇನು ರಾಜ್ಯಾಧ್ಯಕ್ಷ ಕೇಂದ್ರ ಸಮಿತಿ ಇಲ್ವಾ? ಇದು ಅಯೋಗ್ಯತನ ಅಂತ ಕಟ್ಟ ನಾಯ್ಡು ಕೆಂಡಾಮಂಡಲ ಆಗಿದ್ದಾರೆ. ರಿಪಬ್ಲಿಕನ್ ಎಡಕ್ಕೆ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ನಡೀತಾ ಇರೋದು ಒಂದು ಸಣ್ಣ ಗುಂಪು, ಏನೋ ಕೋಲಾಹಲ. ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತದೆ, ಅವರಲ್ಲೇ ಮುಖ್ಯಮಂತ್ರಿ ಆಗಕ್ಕೆ ಅವ್ರು ಯಾರು ಹೇಳೋದಕ್ಕೆ? ಏನು ಅಧಿಕಾರ ಇದೆ? ನಿಮಗೆ ಕಾನೂನು ಗೊತ್ತಿದೆಯಲ್ಲ ಯಾವ ರೀತಿ ನಡೀತದೆ ಅಂತೇಳಿ, ಮಾಧ್ಯಮದವ್ರಿಗೆ ಗೊತ್ತಿದೆಯಲ್ಲ. ಅವ್ರು ಹೇಳಿದ ಮಾತಿಗೆ ಯಾಕೆ ಮಾನ್ಯತೆ ಕೊಡ್ತೀರಿ? ಈಗ ನಾನು ಖಂಡಿತವಾಗಿ ಹೇಳ್ತೀನಿ, ಅವ್ರಿಗೆ ಯಾಕೆ ಮಾನ್ಯತೆ ಕೊಡಬೇಕು? ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ, ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ. ನಾನು ಹೋಗಿ ನಾಳೆ ಬೆಳಗ್ಗೆ ಚೀಫ್ ಮಿನಿಸ್ಟರ್ ಆದ್ರೆ ಅಂದರೆ ನೀವು ನಂಬ್ತೀರಾ? ನೀವು ಒಪ್ತೀರಾ? ನನ್ನ ಯೋಗ್ಯತೆ ಏನು? ನಾನು ಹೆಂಗೆ ಆಗಕ್ಕೆ ಸಾಧ್ಯನಾ? ಮತ್ತು ನನಗೆ ಹೈಕಮಾಂಡ್ ಇದೆಯಾ, ಇಲ್ಲ ರಾಜ್ಯಾಧ್ಯಕ್ಷರು ಇದೆಯಾ, ಎಲ್ಲ MLAಗಳಿದ್ದಾರ? ಹೆಂಗೆ ನಾನು ಹೇಳೋಕ್ಕಾಗುತ್ತೆ? ನಾನೊಬ್ಬ ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನನಗೆ ಅಧಿಕಾರ ಇಲ್ಲ, ಯೋಗ್ಯತೆಯೂ ಇಲ್ಲ. ಯಾರೇ ಹೇಳಿದ್ರು ಕೂಡ ಅವರು ಅಯೋಗ್ಯರು ಅಂತ ಲೆಕ್ಕ. ಅಲ್ಲಿ ನಡೀತಾ ಇರೋದು ಒಂದು ಸಣ್ಣ ಗುಂಪು, ಏನೋ ಕೋಲಾಹಲ. ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತದೆ, ಅವರಲ್ಲೇ ಮುಖ್ಯಮಂತ್ರಿ ಆಗಕ್ಕೆ ಅವ್ರು ಯಾರು ಹೇಳೋದಕ್ಕೆ? ಏನು ಅಧಿಕಾರ ಇದೆ? ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಒಂದು ಕಡೆ ವಿಜೇಂದ್ರ ಅವರ ಪ್ರತಿಯೊಂದು ಆದೇಶಕ್ಕೂ ಕೂಡ ತದ್ವಿರುದ್ಧವಾಗಿ ನಡ್ಕೊಳ್ತಿದ್ದಂಥ ಯತ್ನಾಳ್ ಟೀಮ್ ವಿರುದ್ಧ ಈಗ ಬಿಜೆಪಿಯ ಮಾಜಿ ಶಾಸಕರಿಗೆಲ್ಲರೂ ಕೂಡ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಈ ಕುರಿತಂತೆ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಒಂದು ಕಡೆ ಹಿರಿಯರಾದಂಥ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಮತ್ತೊಂದು ಕಡೆ MP ರೇಣುಕಾಚಾರ್ಯ ಅವರು ಇಬ್ಬರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ಮಾಜಿ ಸಚಿವರಾದಂಥ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವ್ರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ. ರಾಜ್ಯ ಬಿಜೆಪಿಯಲ್ಲಿನ ಒಡಕು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಯಾಕೆ ಹೈಕಮಾಂಡ್ ನಾಯಕರು ಬ್ರೇಕ್ ಆಗ್ತಾ ಇಲ್ಲ? ಮತ್ತೆ ನಿಮ್ಮ ಈಗ ಒಂದು ಆಗ್ರಹ ಏನಿದೆ ಅಂತ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಹೇಳೋದಾದ್ರೆ? ವಿಕೋಪಕ್ಕೇನೂ ಹೋಗ್ತಾ ಇಲ್ಲ. ಒಂದು ಸಣ್ಣ ಗುಂಪು ಒಂದು ಮೂಲೆಯಲ್ಲಿ, ಒಂದು ತಾಲೂಕಾದಲ್ಲಿ ಕೂಡ ಸಭೆ ಕರೆದು ಅದಕ್ಕಿಂತಲೂ ಹೆಚ್ಚು ಜನ ಬರ್ತಾರೆ. ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಜನನ ಇಟ್ಕೊಂಡು ಒಂದು 5-6 ಜನ ಒಂದು ಮೂಲೆಯಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಇದು ಭಿನ್ನ ಬಣ ಅಲ್ಲ. ಅವರ ಶಕ್ತಿನೂ ಇಲ್ಲ.
ನಿನ್ನೆನೇ ಗೊತ್ತಾಗಿದೆ ಯಾವ ರೀತಿ ಅವರ ಕಾರ್ಯಕ್ರಮ ನಡೆದಿದೆ ಅನ್ನೋದನ್ನು ತಮಗೆಲ್ಲರಿಗೂ ಗೊತ್ತಿದೆ. ಅವರು ಅಟ್ಟರ್ ಫ್ಲಾಪ್ ಆಗಿದ್ದಾರೆ. ನಮ್ಮ ಕಾರ್ಯಕರ್ತರು ಯಾರೂ ಹೋಗಲಿಲ್ಲ, ನಮ್ಮ ಸಂಘಟನೆ ಅವ್ರ ಜೊತೆಗೆ ಯಾರ ಜೊತೆಗೂ ಹೋಗಲಿಲ್ಲ. ನಾವೆಲ್ಲ ಒಟ್ಟಾಗಿದ್ದೀವಿ. ನಮ್ಮ ಇವತ್ತು ಸೇರ್ತಾ ಇದ್ದೀವಿ ಶಾಸಕರು, ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿರುವಂಥ ಕಾರ್ಯಕರ್ತರಿಗೆ ಒಂದು ಸಂದೇಶ ಕಳಿಸೋಕ್ಕೆ ನಾವೆಲ್ಲ ಸೇರ್ತಾ ಇರೋದು. ಮುಂದೆ ನಾವೆಲ್ಲ ಕೂಡ ಆರಿಸಿ ಬರಬೇಕು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಆ ಕಾರಣಕ್ಕೋಸ್ಕರ ನಾವು ಸೇರ್ತಾ ಇರೋದು. ಯಾವುದೋ ಬಣ ನಮ್ಮದಲ್ಲ. ನಾವೆಲ್ಲರೂ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ. ಯಡಿಯೂರಪ್ಪನವರು ನಮ್ಮ ಸರ್ವೋಚ್ಚ ನಾಯಕರು, ಕೋಟಿಗಟ್ಟಲೆ ಅವರ ಅನುಯಾಯಿಗಳಿದ್ದಾರೆ. ವಿಜಯೇಂದ್ರ ಬಂದು ನಮ್ಮ ಕೇಂದ್ರದಿಂದ ನೇಮಕ ಆಗಿರುವಂಥ ಒಬ್ಬ ಅಧ್ಯಕ್ಷರು. ಅವರು ಅಧ್ಯಕ್ಷರಾಗಿರೋ ತನಕ ಅವರೇ ನಮಗೆ ನಾಯಕರು ಕರ್ನಾಟಕ ರಾಜ್ಯದಲ್ಲಿ. ಬೇರೆ ಯಾರನ್ನೂ ನಾಯಕ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸಂವಿಧಾನ ಆ ರೀತಿ ಇದೆ. ಪಕ್ಷದ ಪರವಾಗಿ ಇರುವಂಥವ್ರು ನಾವೆಲ್ಲ. ಪಕ್ಷವನ್ನು ಯಾವಾಗಲೂ ಸಂಘಟನೆ ಮಾಡೋರು ಅಂತ ನಾವು 30 ವರ್ಷದಿಂದ ನಮ್ಮ ಲಕ್ಷ್ಮೀನಾರಾಯಣ ಇಲ್ಲಿದ್ದಾರೆ. 30 ವರ್ಷದಿಂದ ನಾವೆಲ್ಲ ಕೆಲಸ ಮಾಡ್ತೇವೆ. ಇವರು ನಮ್ಮ ರೇಣುಕಾಚಾರ್ಯ ಇದ್ದಾರೆ. ನಾವೆಲ್ಲ 30 ವರ್ಷಗಳಿಂದಲೂ ಮೇಲ್ಪಟ್ಟು ನಾವೆಲ್ಲ ಪಕ್ಷದಲ್ಲಿ ಕೆಲಸ ಮಾಡಿರೋರು. ನಾವು ಯಾರು ಇವತ್ತು ಸೇರಿದ್ವಿ, ಕೆಲವರು ಹೊಸಬರಿದ್ದರೂ ಕೂಡ ಅವರು ನಮ್ಮ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಈಗ 4-5 ಜನ ಮಾತ್ರ ಮೂಲೆಯಲ್ಲಿರೋರು, ಅವ್ರ ಬಗ್ಗೆ ಪದೇ ದೊಡ್ಡ ಉಲ್ಬಣಕ್ಕೆ ಹೋಗಿದೆ. ಏನೋ ರಾಜ್ಯ ಮುಳುಗು. ಏನು 1,00,000 ಜನ ಸೇರಿಸಿದ್ರ, 50,000 ಜನ ಸೇರಿಸಿದ್ರ, 50 ಜನ MLAಗಳು ಸೇರಿಸಿದ್ರ, ನಮ್ಮಲ್ಲಿರುವಂಥ 10 ಜನ MP ಗಳು ಹೋಗಿದ್ರೆ, ಆ ಥರ ಏನೂ ಇಲ್ವಲ್ಲ ಘಟನೆ. ಅಲ್ಲಿ ನಡೀತಾ ಇರೋದು ಒಂದು ಸಣ್ಣ ಗುಂಪು, ಏನೋ ಕೋಲಾಹಲ. ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತದೆ, ಅವರಲ್ಲೇ ಮುಖ್ಯಮಂತ್ರಿ ಆಗಕ್ಕೆ ಅವ್ರು ಯಾರು ಹೇಳೋದಕ್ಕೆ? ಏನು ಅಧಿಕಾರ ಇದೆ? ನಿಮಗೆ ಕಾನೂನು ಗೊತ್ತಿದೆಯಲ್ಲ ಯಾವ ರೀತಿ ನಡೀತದೆ ಅಂತೇಳಿ. ಮಾಧ್ಯಮದವ್ರಿಗೆ ಗೊತ್ತಿದೆಯಲ್ಲ. ಅವ್ರು ಹೇಳಿದ ಮಾತಿಗೆ ಯಾಕೆ ಮಾನ್ಯತೆ ಕೊಡ್ತೀರಿ? ಈಗ ನಾನು ಖಂಡಿತವಾಗಿ ಹೇಳ್ತೀನಿ, ಅವ್ರಿಗೆ ಯಾಕೆ ಮಾನ್ಯತೆ ಕೊಡಬೇಕು? ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ. ನಾನು ಹೋಗಿ ನಾಳೆ ಬೆಳಗ್ಗೆ ಚೀಫ್ ಮಿನಿಸ್ಟರ್ ಆದ್ರೆ ಅಂದರೆ ನೀವು ನಂಬ್ತೀರಾ? ನೀವು ಒಪ್ತೀರಾ? ನನ್ನ ಯೋಗ್ಯತೆ ಏನು? ನಾನು ಹಿಂಗೆ ಆಗಕ್ಕೆ ಸಾಧ್ಯನಾ? ಮತ್ತು ನನಗೆ ಹೈಕಮಾಂಡ್ ಇದೆಯಾ, ಇಲ್ಲ ರಾಜ್ಯಾಧ್ಯಕ್ಷರು ಇದೆಯಾ, ಎಲ್ಲ MLAಗಳಿದ್ದಾರಾ? ಹೆಂಗೆ ನಾನು ಹೇಳೋಕ್ಕಾಗುತ್ತೆ? ನಾನೊಬ್ಬ ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನನಗೆ ಏನೂ ಅಧಿಕಾರ ಇಲ್ಲ, ಆ ಯೋಗ್ಯತೆಯೂ ಇಲ್ಲ. ಯಾರೇ ಹೇಳಿದ್ರು ಕೂಡ ಅವರು ಅಯೋಗ್ಯರು ಅಂತ ಲೆಕ್ಕ. ಪ್ರತಿ ಬಾರಿನೂ ಕೂಡ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ಆದೇಶಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ಇದು ಪಕ್ಷಕ್ಕೆ ಕೂಡ ಕಾರ್ಯಕರ್ತರಲ್ಲೂ ಎಲ್ರಿಗೂ ಕೂಡ ಗೊಂದಲ ಮೂಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಪಕ್ಷದ ಮುಖಂಡರಲ್ಲೂ ಕೂಡ ಒಂದಷ್ಟು ಅಸಮಾಧಾನ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಿದೆಯಾ ಇಲ್ವಾ? ಯಾಕೆಂದ್ರೆ ಈವರೆಗೂ ಕೂಡ ಒಂದು ರೀತಿಯಲ್ಲಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರ ಆಯ್ಕೆ ಆದಂಥ ದಿನದಿಂದ ಇವತ್ತಿನವರೆಗೂ ಕೂಡ ವಿರುದ್ಧವಾಗಿ ಇರತಕ್ಕಂಥದ್ದು ರೆಬಲ್ ಟೀಮ್ಸು. ಈವರೆಗೂ ಕೂಡ ಆದೇಶ ತಗೊಂಡಿಲ್ಲ. ಯಾಕೆ ಸಂಘ ಪರಿವಾರದ ನಾಯಕರಿಲ್ವಾ ಅಥವಾ ಹೈಕಮಾಂಡ್ ನಾಯಕರಿಲ್ವಾ? ಯಾಕೆ ಏನಾಗ್ತಾ ಇದೆ ಅಂತ ಪಕ್ಷದಲ್ಲಿ? ಸ್ವಾರ್ಥಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಸಮಯ ಬಂದಾಗ ಎಲ್ಲದಕ್ಕೂ ಕಡಿವಾಣ ಆಗುತ್ತೆ. ಹೈಕಮಾಂಡ್ ತುಂಬ ಪ್ರಬಲವಾಗಿದೆ, ಶಕ್ತಿಯುತವಾಗಿದೆ. ಖಂಡಿತವಾಗ್ಲೂ ಅವ್ರಿಗೆ ಎಲ್ಲಿ ಸ್ಥಾನ ತೋರಿಸ್ಬೇಕೋ ಆ ಸ್ಥಾನವನ್ನು ತೋರಿಸ್ತಾರೆ. ಹೈಕಮಾಂಡ್ ನಾಯಕರನ್ನ ಯಾವ ಭೇಟಿ ಆಗ್ತಿದ್ದೀರಿ? ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ಮಾತನಾಡಿ ತದನಂತರ ತೀರ್ಮಾನ ತೆಗೆದುಕೊಂಡು ಯಾವತ್ತು ಹೋಗ್ಬೇಕು ಅಂತ ನಾವು ನಿಶ್ಚಯ ಮಾಡ್ತೇವೆ. ಡಿಸೆಂಬರ್ನಲ್ಲಿ ಹೋಗುವಂಥ ಸಾಧ್ಯತೆಗಳಿದೆಯಾ? ಇಲ್ಲ, ಇನ್ನೂ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ರೇಣುಕಾಚಾರ್ಯ ಅವರು, ನಮ್ಮ ಪಾಟೀಲರು, ನಮ್ಮ ಲಕ್ಷ್ಮೀನಾರಾಯಣ ಅವರು, ನಾವೆಲ್ಲ ಪ್ರಮುಖರೆಲ್ಲ ಇದ್ದೇವೆ. ನಮ್ಮ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿ ಆಮೇಲೆ ಹೇಳ್ತೀವಿ ಯಾವತ್ತು ಹೋಗೋದು. ಹಿರಿಯರಾಗಿದ್ದೀರಿ, ಮಾಜಿ ಸಚಿವರಾಗಿದ್ದೀರಿ, ಹಾಗಾಗಿ ಒಂದು ಮಾತನ್ನು ಕೇಳ್ತೇನೆ. ಅಧಿವೇಶನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಒಗ್ಗಟ್ಟಾಗಿಲ್ದಿದ್ರೆ. ಈ ಮೂಲಕ ಏನಾದರೂ ನೀವು ಹೈಕಮಾಂಡ್ ನಾಯಕರಿಗೆ ಅಥವಾ ಈ ರಾಜ್ಯದ ಹಿರಿಯ ನಾಯಕರು ಕೂಡ ಯಡಿಯೂರಪ್ಪ ಅವರು ಸೇರಿದಂತೆ ಇನ್ನೂ ಸಾಕಷ್ಟು ನಾಯಕರಿದ್ದಾರೆ, ಎಲ್ರಿಗೂ ಕೂಡ ಒಂದು ಮನವಿಯನ್ನು ಮಾಡ್ತೀರಾ? ಅಂದರೆ ಯತ್ನಾಳ್ ಅವ್ರನ್ನ ಏನಾದರೂ ಒಂದು ವೇದಿಕೆಯಲ್ಲಿ ಸೇರಿಸಿ ಏನಾದರೂ ಮಾತುಕತೆ ಮಾಡಿ ಏನಾದರೂ ಒಗ್ಗಟ್ಟಾಗಿ ಹೋಗೋದಕ್ಕೆ. ಯಾಕೆಂದರೆ ಅಧಿವೇಶನದಲ್ಲಿ ಎದುರಿಸೋದಕ್ಕೆ ಈಗ ಅಷ್ಟು ಸುಲಭವಾಗಿಲ್ಲ. ಕಾಂಗ್ರೆಸ್ ಈಗ ಭಾಳ ಬಲಾಢ್ಯವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ಸು ಬಲಾಢ್ಯನೂ ಇಲ್ಲ, ಅದು ಕ್ಷೀಣಿಸಿ ಹೋಗ್ತಾ ಇದೆ ದಿನೇ. ಮಹಾರಾಷ್ಟ್ರದಲ್ಲಿ ನೋಡಿದ್ರಿ, ಹರಿಯಾಣದಲ್ಲಿ ನೋಡಿದ್ರಿ, ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ಅವ್ರ ಗತಿ. ಎಷ್ಟು MLA ಇದ್ದಾರೆ, ಯಾವ ರೀತಿ ಆಗ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅತಿ ದೊಡ್ಡ ರಾಜ್ಯ. ಸ್ವಾತಂತ್ರ್ಯ ಬಂದಿದ್ದ ದಿವಸದಿಂದ ಇವತ್ತಿನ ತನಕ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸು ನಿರಂತರವಾಗಿ ಗೆಲ್ತಾ ಬಂತಾ ಇತ್ತು. ಇವತ್ತು ಅದು 15 ಸೀಟೂ ಗೆಲ್ಲಿಲ್ಲ. 280 ಸೀಟ್ ಪೈಕಿ ಕಾಂಗ್ರೆಸ್ ಪ್ರಬಲವಾಗಿ ಗೆಲ್ಲಿದೆ. ಎಲ್ಲ ಗೋಲ್ಮಾಲ್ ವ್ಯವಹಾರ, ಎಲ್ಲ ಇವು ಆರೋಪಗಳು, ಎಲ್ಲ ಭ್ರಷ್ಟಾಚಾರ ಎಲ್ಲಿ ಬರವಾಗಿದೆ ಕಾಂಗ್ರೆಸ್. ನಮ್ಮಲ್ಲಿ ಏನೋ 3-4 ಜನ ಮಾತಾಡಿದ್ರು, ಹಿಂದೆ ಕೂಡ ಮಾತಾಡಿದ್ರು, 5-6 ಜನ ಮಾತಾಡಿದ್ರು, ಆಮೇಲೆ ಪಾರ್ಟಿ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು, ಮತ್ತೆ ವಾಪಸ್ ಬಂದರು. ಅದಕ್ಕಿಂತಲೂ ನಾನು ಜಾಸ್ತಿ ಹೇಳಲ್ಲ. ಓಕೆ, ಥ್ಯಾಂಕ್ ಯು ಸರ್.